ರೇಡಿಯಂಟ್ ಗ್ರೂಪ್ ಆರ್ಗನೈಸರ್ಸ್ ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಪ್ರತಿಯೊಬ್ಬರು ಅಮಿತ್ ಆಗಲಿ, ವೇದ್ ಆಗಲಿ ಮತ್ತು ಕುಕಿಂಗ್ ಸ್ಟಾಫ್ಸು ಎಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಬೆಳಗಿನ ಜಾವ 4 ಗಂಟೆಗೆ ಹೋದರೂ ಕೂಡ ಬಿಸಿನೀರು ಬೆಳಗಿನ ಜಾವ 4 ಗಂಟೆಗೆ ಹೋದರೂ ಕೂಡ ಬಿಸಿನೀರೆಲ್ಲ ಕೊಡ್ತಾಯಿದ್ರು. ಟೀ ಕಾಫಿ ನಮಗೆ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ತುಂಬ ಜನ ಸ್ನೇಹಿತರಾದರು, ನಮಗೆ ಪರಿಚಯ ಆಗಿದ್ದಾರೆ. ಅದೇ ರೀತಿ ಹಿರಿಯರಾಗಲಿ, ನಮಗಿಂತ ಕಿರಿಯರಾಗಲಿ ಎಲ್ಲರಿಗೂ ಒಬ್ರಿಗೊಬ್ಬರು ಕೋಆಪ್ರೇಟ್ ಮಾಡಿ ಹೆಲ್ಪ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿದೆ ಊಟ ತಿಂಡಿ ಎಲ್ಲನೂ ನೋಡ್ಕೊಳ್ಳೋದು. ಪ್ರಭು ಸರ್ಗೆ ಥ್ಯಾಂಕ್ಸು, ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಅಮಿತ್ ಸರ್ಗೂ ಥ್ಯಾಂಕ್ಸು. ಮತ್ತು ಎಲ್ಲರೂ ಫ್ರೆಂಡ್ಸ್ ಆಗಿ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಭಾಗವಹಿಸಿದ್ದಾರೆ, ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಊಟ ಎಲ್ಲ ಚೆನ್ನಾಗಿದೆ, ಕರ್ಕೊಂಬಂದ ಜೊತೆಲೆಲ್ಲ ಓಡಾಡ್ಕೊಂಡು ಎಲ್ಲರೂ ಚೆನ್ನಾಗಿದ್ದಾರೆ. ವೇದು ಸರ್ ಅವರು ಪಾಪ ತುಂಬ ಒಳ್ಳೆ ಇದು ಮಾಡಿದ್ದಾರೆ, ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಫುಡ್ ವಿಷಯದಲ್ಲಿ ನೋಡಿದ್ರೆ ಒಂದು ದಿವಸ ಒಂದು ಟೈಮಲ್ಲಾದರೂ ಶಾರ್ಟೇಜ್ ಅನ್ನೋದಿಲ್ಲ. ವೇದಪ್ರಭು ಸರು ಕೋಆಪ್ರೇಷನ್ನು ಅದೆಲ್ಲ ತುಂಬ ಚೆನ್ನಾಗಿತ್ತು. ಅವರು ಯಾವುದೇ ವಿಷಯಕ್ಕೂ ಕೋಪ ಮಾಡ್ಕೊಂಡಿಲ್ಲ. ಮಕ್ಕಳನ್ನಾಗಲಿ ದೊಡ್ಡವ್ರನ್ನಾಗಲಿ ಎಲ್ಲರನ್ನೂ ಒಂದೇ ರೀತಿ ಚೆನ್ನಾಗಿ ನೋಡ್ಕೊತಿದ್ರು. ಆಮೇಲೆ ಫುಡ್ ಆಗಲಿ, ಆಮೇಲೆ ಬಸ್ಸಲ್ಲಿ ಎಂಟರ್ಟೈನ್ಮೆಂಟ್ ಆಗಲಿ, ಎಸ್ಪೆಷಲಿ ಸೀನಣ್ಣ ಅವರು ಎಲ್ಲರನ್ನ ನಗಿಸ್ತಾಯಿದ್ರು. ನಮ್ಗೆ ತುಂಬ ಸಂತೋಷ ಆಯಿತು. ಮಕ್ಕಳೆಲ್ಲ ಚೆನ್ನಾಗಿ ನೋಡಿಕೊಂಡ್ರು. ಒಂದು ಟಿಫನ್ ಆಗಲಿ, ಒಂದು ಅಡುಗೆ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ರು. ತುಂಬ ಸಂತೋಷ ಆಯಿತು. ಯಾರಿಗೂ ಏನು ತೊಂದರೆ ಆಗಿಲ್ಲ, ಎಲ್ಲ ಚೆನ್ನಾಗಿದೆ. ಆಮೇಲೆ ಇವರೆಲ್ಲರೂ ಫ್ರೆಂಡ್ಸ್ ಆಗಿದ್ದಾರೆ, ಎಲ್ಲ ಚೆನ್ನಾಗಿದೆ.